ನಿಮಗೇನಾದರೂ ಹೈ ಬಿ ಪಿ ಅಥವಾ ತುಂಬ ಕೊಲೆಸ್ಟ್ರಾಲ್ ಇದ್ದರೆ ನಿಮಗೊಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಕೇವಲ 1 ಅಥವಾ 2 ತಿಂಗಳ ಒಳಗಡೆ ನಿಮ್ಮ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ. ಇದೊಬ್ಬರು ಡಾಕ್ಟರ್ ಹೇಳಿರುವಂತಹ ಒಂದು ಮನೆಮದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ನಮಸ್ಕಾರ ಎಲ್ರಿಗೂ, ಅಮ್ಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬಹಳಷ್ಟು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಬಿ ಪಿ ಸಮಸ್ಯೆ ಮತ್ತು ಕೊಲೆಸ್ಟ್ರಾಲ್ ಇದು ಕಾಮನ್ ಅನ್ಸ್ಕೊಂಡ್ಬಿಟ್ಟಿದೆ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಸ್ವಲ್ಪ ವೇರಿಯೇಷನ್ ಇದ್ದರೂ ಕೂಡ, ಅಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಚೆಕ್ ಮಾಡ್ತಾರೆ, ಬಿ ಪಿ ಸ್ವಲ್ಪ ವೇರಿಯೇಷನ್ ಇದ್ದರೆ ಅಥವಾ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಇಮ್ಮಿಡಿಯೇಟಾಗಿ ಅವರು ಮೆಡಿಸಿನ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕೆಂದರೆ ಅವರಿಗೂ ಏನೋ ವ್ಯವಹಾರ ಆಗಬೇಕಲ್ಲ, ಆ ರೀತಿಯಾಗಿ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಒಮ್ಮೆ ನೀವು ಈ ಮಾತ್ರೆಗಳನ್ನು ಅಥವಾ ಬೇರೆ ಏನೋ ತೊಗೊಳ್ಳಿ ಶುರು ಮಾಡಿದ ತಕ್ಷಣ ಅದರಿಂದ ಬೇರೆ ಬೇರೆ ರೀತಿಯಾದಂಥ ಎಫೆಕ್ಟ್ಗಳು ಕೂಡ ಆಗ್ತದೆ. ಕೆಲವೊಮ್ಮೆ ಮಾತ್ರೆಗಳೇ ಬೇಕಿರಲ್ಲ ಅಥವಾ ಯಾವುದೇ ಔಷಧ ಬೇಕಿರಲ್ಲ. ನೀವು ಕೆಲವೊಂದು ಮನೆಮದ್ದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಬಿ ಪಿ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಏನಾಗುತ್ತೆ ಅಂದರೆ, ನಿಮಗೆ ಬಿ ಪಿ ಇದೆ ಅಂತ ಹೇಳ್ಕೊಂಡು ನೀವು ಟ್ಯಾಬ್ಲೆಟ್ ತೊಗೊಳ್ಳಿ ಶುರು ಮಾಡ್ತೀರಲ್ಲ, ಒಮ್ಮೆ ನೀವು ಟ್ಯಾಬ್ಲೆಟ್ ತೊಗೊಳ್ಳಿ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಜೀವಮಾನ ಇಡೀ ನೀವು ಟ್ಯಾಬ್ಲೆಟ್ಸ್ನ ತೊಗೊಳ್ತಾ ಇರಬೇಕಾಗ್ತದೆ. ಅದಾದಮೇಲೆ ಈ ಟ್ಯಾಬ್ಲೆಟ್ಸಿಂದ ಇಫೆಕ್ಟ್ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಲಿವರ್ ಮೇಲೆ ಭಾಳಷ್ಟು ದುಷ್ಪರಿಣಾಮ ಬೀರ್ತದೆ. ಹಾಗೆಯೇ ಕೊಲೆಸ್ಟ್ರಾಲ್ ಕೂಡ ಅಷ್ಟೇ. ಕೊಲೆಸ್ಟ್ರಾಲ್ ಕರೆಸ್ಲಿಕ್ಕಾಗಿ ಮೆಡಿಸಿನ್ ಕೊಡ್ತಾರಲ್ಲ, ಅದರಿಂದ ನಿಮ್ಮ ಮಸಲ್ ಪೇಯ್ನು ಅಥವಾ ಜಾಯಿಂಟ್ ಪೇಯ್ನ್ಸ್ ಈ ಥರದ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಈ ಮೆಡಿಸಿನ್ಗಳಿಗೆ ಬದಲಾಗಿ ಒಂದು ಅದ್ಭುತವಾದಂತಹ ಮನೆಮದ್ದು ಮಾಡೋದು ಹೇಳ್ತಾ ಇದ್ದೇನೆ. ಇದೊಬ್ಬರು ಡಾಕ್ಟರ್ ಹೇಳಿರುವಂತಹದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಅವ್ರು ಪರ್ಸ್ನಲ್ ಆಗಿ ಸಮಸ್ಯೆ ಆದಾಗ ಅವರು ಈ ಒಂದು ಮನೆಮದ್ದನ್ನು ಉಪಯೋಗಿಸ್ಕೊಂಡು ನನ್ನ ಸಮಸ್ಯೆಯನ್ನು ನಾನು ಬಗೆಹರಿಸ್ಕೊಂಡಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅದನ್ನೇ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊತಾ ಇದ್ದೇನೆ. ಇದು 2 in 1 ಅಂತೇಳಿ ಹೇಳ್ಬೋದು. ಹಾಗೆ ನಿಮ್ಮ ವೆಯ್ಟ್ ಲಾಸಿಗೂ ಕೂಡ ಹೆಲ್ಪ್ ಆಗ್ತದೆ. ಅಂದರೆ ನಾನಿಲ್ಲಿ ಬಿ ಪಿ ಮತ್ತು ನಿಮಗೆ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನ ಕಮ್ಮಿ ಮಾಡಲಿಕ್ಕೆ, ಹಾಗೆಯೇ ವೆಯ್ಟ್ ಲಾಸ್ಗೆ ಕೂಡ ಇದು ಉಪಯುಕ್ತವಾಗಿರುವಂಥದ್ದು. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು: ಶುಂಠಿ ನಿಮ್ಮ ಮನೇಲಿರುವಂತಹದ್ದು, ಅದು ಜಿಂಜರ್, ಲೈಮ್ ಅಥವಾ ಲಿಂಬೆಹಣ್ಣು, ಹಾಗೆಯೇ ಹನಿ ಅಥವಾ ಜೇನುತುಪ್ಪ. ನಂತರ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಬೆಳ್ಳುಳ್ಳಿ ಕೂಡ ಅಷ್ಟೇ, ಇದ್ರ ಗಾರ್ಲಿಕ್ ಇದು ಕೂಡ ಅಷ್ಟೇ ನಿಮ್ಮ ಅಡುಗೆ ಮನೆಯಲ್ಲಿರುವಂಥದ್ದೇ. ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆಮದ್ದನ್ನು ಮಾಡೋಣ. ನೀವು ಈ ಮನೆಮದ್ದು ಮಾಡಲಿಕ್ಕೆ 1 ಇಂಚು ಶುಂಠಿನ ತಗೊಳ್ಳಿ. ಇದ್ರ ಸಿಪ್ಪೆಯನ್ನು ತೆಗೆದು ನಾವು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು 3 ಬೆಳ್ಳುಳ್ಳಿ ಎಸಲನ್ನು ತಗೊಳ್ಳಿ. ಇದನ್ನು ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಂಡಿದ್ದೇನೆ. ಇದನ್ನು ಒಂದು 10 ನಿಮಿಷ ಹಾಗೆ ಬಿಟ್ಟು ಬಿಡಬೇಕು. ಯಾಕಂದರೆ ಇದರ ಜೊತೆಗೆ ಇದು ಗಾಳಿ ಜೊತೆ ಸೇರಿಕೊಂಡು ಸ್ವಲ್ಪ ಆ್ಯಕ್ಟಿವೇಟ್ ಆಗಬೇಕು. ಅದಕ್ಕಾಗಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ನಾವು 10 ನಿಮಿಷ ನಾನು ಇದನ್ನು ಹಾಗೆ ಬಿಟ್ಟಿದ್ದೇನೆ. ಈಗ ಇದೆರಡನ್ನೂ ನಾವು ತಗೊಳ್ಬೇಕು, ಒಂದು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಬೇಕಾದ್ರೆ ನಾವು ಆ್ಯಡ್ ಮಾಡ್ಕೋಬೋದು. ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇದನ್ನು ಜ್ಯೂಸ್ ಟೈಪ್ ಮಾಡ್ಕೊಂಡಿದ್ದೇನೆ ನೋಡಿ. ನೀವು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೂ ನಡೀತದೆ. ಈಗ ಈ ಜ್ಯೂಸ್ನ ಒಂದು ಗ್ಲಾಸಿಗೆ ನಾನು ಹಾಕ್ಕೊಳ್ತಾ ಇದ್ದೇನೆ. ಬೇಕಿದ್ರೆ ನೀವು ಇದನ್ನು ಫಿಲ್ಟರ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲಾಂದ್ರೆ ಹಾಗೆ ಕೂಡ ಹಾಕ್ಕೊಳ್ಬೋದು. ನಂತರ ಇದಕ್ಕೆ ನಾವು 1 ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೋಬೇಕು. ದೊಡ್ಡ ಲಿಂಬೆಹಣ್ಣಾದರೆ ಅರ್ಧ ಲಿಂಬೆಹಣ್ಣು ಸಾಕಾಗ್ತದೆ. ಇದು ಚಿಕ್ಕ ಲಿಂಬೆಹಣ್ಣು, ಹಾಗಾಗಿ ನಾನು 1 ಲಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾವು ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಹನಿ, ಅಂದರೆ ನಾನೊಂದು 1 ಚಮಚದವರೆಗೆ ಹನಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದ್ರೆ ಸ್ವಲ್ಪ ಕಮ್ಮಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ನಾವು ಸೇರಿಸ್ಕೊಳ್ಬೇಕು. 1 ಗ್ಲಾಸ್ ಅಷ್ಟು ಟೋಟಲ್ ಇರುವ ರೀತಿಯಲ್ಲಿ ನೀವು ನೀರು ಹಾಕ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹನಿ ಮತ್ತು ಲಿಂಬೆಹಣ್ಣಿನ ರಸ ಇದೆಲ್ಲದೂ ಕೂಡ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಚೆನ್ನಾಗಿ ನಾವು ಕಲ್ತ್ಕೋಬೇಕು. ನೋಡಿ, ನಮಗೆ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಲಿಕ್ಕೆ ಮನೆಮದ್ದು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಮಾಡಿಕೊಂಡು ಕುಡಿಬೇಕು. ಇದನ್ನು ಕುಡಿದು ಅರ್ಧ ಗಂಟೆ ಆದಮೇಲೆ ನೀವು ಏನಾದ್ರು ತಿನ್ನೋದಾದ್ರು ಬೇರೆ ಏನಾದ್ರು ಕುಡಿಯೋದಾದ್ರೂ ಮಾಡ್ಬೋದು. ಅಲ್ಲಿವರೆಗೆ ಏನು ತಿನ್ನೋದು ಬೇಡ. ನೀವು ಇದನ್ನು ಕಂಟಿನ್ಯೂಸ್ ಆಗಿ ಕುಡಿಬೋದು, ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಒಂದು ವೇಳೆ ನಿಮಗೇನೋ ಲೋ ಬಿ ಪಿ ಇದ್ದು ಕೊಲೆಸ್ಟ್ರಾಲ್ ಇದ್ದರೆ ಅಂಥವ್ರು ಇದನ್ನ ಉಪಯೋಗಿಸೋದು ಬೇಡ. ಯಾಕಂದರೆ ಮತ್ತು ಬಿ ಪಿ ಡೌನ್ ಆಗ್ತದೆ. ಹಾಗಾಗಿ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಏನಾದ್ರು ಹೈ ಬಿ ಪಿ ಇದ್ದರೆ ಅಥವಾ ಹಾಗೆಯೇ ಕೊಲೆಸ್ಟ್ರಾಲ್ ಇದ್ದರೆ ಅಂಥವ್ರು ಇದನ್ನು ಉಪಯೋಗಿಸ್ಬೋದು. ಒಂದು ವೇಳೆ ನೀವೇನಾದ್ರು ಬಿ ಪಿಗೆ ಅಥವಾ ಕೊಲೆಸ್ಟ್ರಾಲ್ಗೆ ಏನೋ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದರೆ ಅದನ್ನು ಇದ್ರ ಜೊತೆ ಕಂಟಿನ್ಯೂ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಆದರೆ ಇದರ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೆ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆ ಹೋಗಬೇಡಿ. ಮಿಡ್ಲ್ ಏಜ್ ಆದಮೇಲೆ ಅಥವಾ ಒಂದು 40 ವರ್ಷ ಆದಮೇಲೆ ಅಂಥವ್ರು ಇದನ್ನ ಉಪಯೋಗಿಸ್ಬೋದು. ಪ್ರೆಗ್ನೆಂಟ್ ಲೇಡೀಸ್ ಇದನ್ನ ಉಪಯೋಗಿಸಬಾರ್ದು. ಫೀಡಿಂಗ್ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಕೂಡ ಇದನ್ನು ಉಪಯೋಗಿಸಬಾರ್ದು. ತುಂಬ ಹೀಟ್ ಬಾಡಿಯವರಾದರೆ ಇದ್ರ ಜೊತೆ ಸ್ವಲ್ಪ ನೀವು ಬಾಡಿನ ತಂಪು ಮಾಡಲಿಕ್ಕೆ ಏನು ಬೇಕೋ ಆ ರೀತಿಯಾದಂಥ ಒಂದು ಪ್ರಿಕಾಷನ್ನ ಯೂಸ್ ಮಾಡಿಕೊಳ್ಳಿ.
ಇದ್ರ ಜೊತೆಗೆ ನೀವು ಸರಿಯಾಗಿ ನೀರು ಕುಡಿಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಗ ನಿಮಗೆ ಇದರ ಬೇರೆ ಏನಾದರೂ ಒಂದು ತುಂಬ ಹೀಟ್ ಆಗೋದು ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಆ ರೀತಿ ಸಮಸ್ಯೆ ಆಗೋದಿಲ್ಲ. ಒಮ್ಮೆ ನೀವು ಪ್ರಾರಂಭ ಮಾಡಿದ ಮೇಲೆ ಅಟ್ಲೀಸ್ಟ್ 1 ತಿಂಗಳಿಂದ ಟ್ರೈ ಮಾಡಿ. 1 ತಿಂಗಳು ಆದಮೇಲೆ ನಿಮ್ಮ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ನ ಚೆಕ್ ಮಾಡಿ. ಆವಾಗ ನಿಮಗೆ ಕಮ್ಮಿ ಆಗಿದೆ ಅಂತ ಹೇಳಿದರೆ ದಿನ ತಗೊಳ್ಳೋಬೇಡ, 2 ದಿನಕ್ಕೊಮ್ಮೆ ಈ ರೀತಿ ನೀವು ಮಾಡ್ಕೊತ ಹೋಗ್ಬೋದು. ಅಂದರೆ ವಾರಕ್ಕೊಂದು 3 ಸರಿ ನೀವು ಇದನ್ನು ಕುಡಿತಾ ಬನ್ನಿ ಸಾಕು. ನಿಮ್ಮ ಕೊಲೆಸ್ಟ್ರಾಲ್ ಮತ್ತು ಬಿ ಪಿ ಎಲ್ಲೋದು ಕೂಡ ಸಂಪೂರ್ಣವಾಗಿ ಕಂಟ್ರೋಲಲ್ಲಿ ಇರ್ತದೆ. ನೋಡಿದ್ರಲ್ಲ, ಬಿ ಪಿ ಮತ್ತು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಜಾಸ್ತಿ ಇದ್ದರೆ ಅದನ್ನ ಒಂದು ರೆಗ್ಯುಲರೈಸ್ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.